ಈಗ ಅದ್ರ ಬಗ್ಗೆ ಮಾತಾಡೋದು ಅಪ್ರಸ್ತುತ ಅನ್ಕೊಂಡಿದ್ದೀನಿ. ನಿನ್ನೆ ಎಲ್ಲ ಹೇಳಿದ್ದೀನಿ. ಇದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇದೆ. ಮುನಿರತ್ನ ಅವರ ಪ್ರಾಯೋಜಿತ ಕಾರ್ಯಕ್ರಮ. ಅವರ ಆಪಾದನೆಗಳು ಮಾಡ್ತಾನೆ ಇದ್ದಾರೆ. ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳಿಬೇಕು ಅಂತೇಳಿ ಅವ್ರ ಮೇಲಿರ್ತಕ್ಕಂಥ ಆಪಾದನೆಗಳಿಂದ ನಾಟಕ ಆಡಿ ಆಚೆ ಬರಬೇಕು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾರೆ. ಎಲ್ಲವೂ ಮುನಿರತ್ನವರ ಪ್ರಾಯೋಜಿತ ಯೋಜಿತ ಕಾರ್ಯಕ್ರಮಗಳು. ಏನಂತ ಸ್ವಾಮಿ? ಈಗ ನನ್ನ ಬಗ್ಗೆ, ನನ್ನ ಚಾರಿತ್ರದ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಇರತಕ್ಕಂಥದ್ದನ್ನು ತಾವೆಲ್ಲ ಗೊತ್ತು ಅನ್ಕೊಂಡಿದ್ದೀನಿ. ಮುನಿರತ್ನ ಅವರ ಚಾರಿತ್ರತೆ, ಅವರ ಕುಟುಂಬ, ಆ ಗೂಂಡಾಗಿರಿ, ರೌಡಿಸಮ್ಮು, ಅವ್ರ ತಮ್ಮ ಒಬ್ಬ ರೌಡಿ ಇದ್ದ, ಯಾರು ಕೊರಂಗು ಇಟ್ಕೊಂಡು ಚಾಕು ಚೂರಿ ಕತ್ತಿ ಇಟ್ಕೊಂಡು BBMPನಲ್ಲಿ ಕಳ್ಳಬಿಲ್ ಮಾಡಿಸಿ ಟೆಂಡರನ್ನು ಅಕ್ರಮವಾಗಿ ಪಡೆದು ಮಾಡಿದಂಥ ಇತಿಹಾಸ. ಸ್ವತಃ ಅವರೇ ವೈಯಾಲಿ ಕವಲ್ ಸ್ಟೇಷನ್ನಲ್ಲಿ ಗೂಂಡಾ ರೌಡಿ ಲಿಸ್ಟಲ್ಲಿ ಇದ್ದಂಥವ್ರು. ಅವರಿಂದ ಬೇರೆ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಅವ್ರು ಮೊದಲೇ ಪ್ಲಾನ್ ಮಾಡಿ ಅವ್ರ ಜೊತೆ ಇರ್ತಕ್ಕಂಥವ್ರು ಹೇಳ್ತವ್ರೆ. ಅವ್ರ ಜೊತೆ ಇರ್ತಕ್ಕಂಥವ್ರು 50% ಜನ ಇನ್ಯಾರು ಉಳ್ಕೊಂಡಿದ್ದಾರೆ, ಅದ್ರಲ್ಲಿ 50 ಜನ ಅವ್ರ ವಿರುದ್ಧ ಇರೋರು. ಅವರೇ ಹೇಳ್ತಾರೆ ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ಪ್ಲಾನ್ ಮಾಡ್ತಾರೆ ಅಂತ. ಆಸಿಡ್ ಹಾಕಿ ಮೊಟ್ಟೆ ಹಾಕಿ ಅಂತ ಹೇಳಿದ್ದವರು ಅವರೇನೆ. ನೆಕ್ಸ್ಟ್ ನಾನು ಕೊಲೆ ಮಾಡ್ತೀವಿ ಅಂತ ಕೊಲೆ ಮಾಡ್ತಾರೆ ಅಂತ. ಅದಕ್ಕೂ ಸ್ಕ್ರೀನ್ ರೆಡಿ ಆಗಿದೆ. ಯಾರೋ ನಾನು ಎಲ್ಲ ಹೊರಗಡೆ ಹೋಗ್ತಿದ್ದಾಗ, ಎಲ್ಲಾನು ಹೋಗ್ತಿದ್ದಾಗ, ಒಬ್ಬನೇ ಹೋಗ್ತಿದ್ದಾಗ ಚಾಕು ತಗೊಂಡು ಯಾರೋ ನೀನು ಒಬ್ಬನ ರೆಡಿ ಮಾಡ್ರಿ, ನಾನು ಹೊಡೆಯಕ್ಕೆ ಬರಲಿ, ನಾನು ರಕ್ಷಣೆ ಏನೋ ಬದುಕಂಡೆ ಅಂತ ಹೇಳಿ ನಾಟಕ ಮಾಡಬೇಕು ಅಂತೇಳಿ. ಪಾಪ ಅವ್ರಿಗೇನೋ ಕೊಲೆ ಸಾವನ್ ಬಗ್ಗೆ ಏನೋ ಭ್ರಮೆ ಬಂದಿರಂಗೈತೆ. ಸರ್, ಅವ್ರು ಮಾಡ್ತಿರೋದು ಸೀರಿಯಸ್ ಅಲಿಗೇಷನ್. ನೀವು ಮರ್ಡರ್ ಅಟೆಂಪ್ಟ್ ಮಾಡ್ತಿದ್ದೀರಾ ಅವ್ರ ಮೇಲೆ ಪದೇ ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು ಸರ್? ನಾನು ರೌಡಿನೂ ಅಲ್ಲ, ನಾನು ಕೊಲೆ ಮಾಡತಕ್ಕಂಥ ವ್ಯಕ್ತಿನೂ ಅಲ್ಲ. ಸ್ವತಃ ಅನುಭವ ಇರತಕ್ಕಂಥ ಮುನಿರತ್ನ ಅದರಲ್ಲೆಲ್ಲ ಚಾಕುಚಕ್ಯತೆಯನ್ನು ಹೊಂದಿರತಕ್ಕಂಥವ್ರು. ಪಾಪ ಅವ್ರೇನೋ ಅವ್ರ ಅವನ ಸಾವಿನ ಬಗ್ಗೆ ಅವ್ರಿಗೇನೋ ಕನಸು ಬಿದ್ದಿರ್ಬೋದೇನೋ. ಭಗವಂತ ಅದೇನು ಅವನ ಪ್ರಾರ್ಥನೆ ಏನೈತೋ ಅದನ್ನ ಬೇಕಾದ್ರೆ ಈಡೇರಿಸಲಿ, ನಾವ್ಯಾರು ಅಡ್ಡಿ ಬರೋದಿಲ್ಲ. ಅವರ ಇಚ್ಛೆ, ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅವ್ರು ಮಾತಾಡ್ತಾರೆ. ಅವರ ತಕ್ಕಂತೆ ನಾನು ಮಾತನಾಡೋಕ್ಕಾಗೋದಿಲ್ಲ.